ನಮಸ್ಕಾರ, ಗುಡ್ ಮಾರ್ನಿಂಗ್. 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. 30 ನಿಮಿಷ 30 ಸುದ್ದಿಯಲ್ಲಿ ನಿನ್ನೆ ಆಗಿರುವಂತಹ ಪ್ರಮುಖ ಬೆಳವಣಿಗೆಗಳು, ಇವತ್ತು ಆಗಬಹುದಾದಂತಹ ಪ್ರಮುಖ ಬೆಳವಣಿಗೆಗಳ ಸುದ್ದಿಗಳನ್ನು ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ನೋಡ್ತಾ ಹೋಗೋಣ. ಇದು ರಾಜ್ಯಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಗಮಿಸ್ತಾ ಇದ್ದು ಶಿವಮೊಗ್ಗ, ಬೆಳಗಾವಿಗೆ ಭೇಟಿಯನ್ನು ನೀಡಲಿದ್ದಾರೆ. ಈ ಬಗ್ಗೆ ಪ್ರಧಾನಿ ಟ್ವೀಟ್ ಅನ್ನು ಮಾಡಿದ್ದಾರೆ. ಕರ್ನಾಟಕಕ್ಕೆ ಭೇಟಿ ನೀಡಲಿಕ್ಕೆ ಉತ್ಸುಕನಾಗಿದ್ದಾನೆ. ಶಿವಮೊಗ್ಗ ನಗರದಲ್ಲಿ ಏರ್ಪೋರ್ಟ್ ಉದ್ಘಾಟನೆ ಮಾಡ್ತಾ ಇದ್ದೇನೆ. ಬೆಳಗಾವಿಯಲ್ಲಿ ಕಿಸಾನ್ ಸಮ್ಮಾನ್ನ 13ನೇ ಕಂತಿನ ಹಣ ಮೋದಿ ಬಿಡುಗಡೆ ಮಾಡಲಿದ್ದಾರೆ. ಬೆಳಗಾವಿ ಸಂಸದೆ ಮಂಗಳಾ ಸುರೇಶ್ ಅಂಗಡಿ ಟ್ವಿಟರ್ನಲ್ಲಿ ಅಪ್ಲೋಡ್ ಮಾಡಿದ್ದಂಥ ವಿಡಿಯೋ ಅಟ್ಯಾಚ್ ಮಾಡಿರುವಂಥ ಮೋದಿ, ಬೆಳಗಾವಿ ಜನರೊಳಗೆ ನಾನು ಒಬ್ಬ ಆಗ್ತಾ ಇರುವಂಥದ್ದು ಖುಷಿಯ ವಿಚಾರ ಅಂತ ಹೇಳ್ಕೊಂಡಿದ್ದಾರೆ. ಇಂದು ಬೆಳಗಾವಿಯಲ್ಲಿ ಪ್ರಧಾನಿಯನ್ನ ಸ್ವಾಗತಿಸಲಿಕ್ಕೆ ಸಾಮಾನ್ಯ ನಾಗರಿಕರಿಗೆ ಅವಕಾಶವನ್ನು ನೀಡಲಾಗಿದೆ. ನೇಕಾರ, ಪೌರ ಕಾರ್ಮಿಕ ಮಹಿಳೆ, ಕೂಲಿ ಕಾರ್ಮಿಕ ಮಹಿಳೆ, ಆಟೋ ಚಾಲಕರು, ರೈತರಿಗೆ ಅವಕಾಶವನ್ನು ಕೊಡಲಾಗಿದೆ. ಬೆಳಗಾವಿ ದಕ್ಷಿಣ ಕ್ಷೇತ್ರದ ಶಾಸಕ ಅಭಯ್ ಪಾಟೀಲ್ ನೇತೃತ್ವದಲ್ಲಿ 5 ಆಯ್ಕೆ ಮಾಡಲಾಗಿದ್ದು ಅವರಿಗೆ ಕೋವಿಡ್ ಪರೀಕ್ಷೆಯನ್ನು ಮಾಡಲಾಗಿದೆ. ಎಲ್ಲ 5 ಜನರನ್ನ ಕೂಡ ನ್ಯೂಸ್ 18 ಮಾತನಾಡಿಸಿದೆ. ಕಲಾವಿದನೋರ್ವ ಹೊಲಿಗೆಯಿಂದ ಮೋದಿ ಅವರ ಭಾವಚಿತ್ರ ನಿರ್ಮಾಣ ಮಾಡಿದ್ದು ಅವರಿಗೆ ಕೊಡಲಿಕ್ಕೆ ರಮೇಶ್ ಜಾರಕಿಹೊಳಿ ಭೇಟಿಯಾಗಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ರಾಜ್ಯಕ್ಕೆ ಬರ್ತಾ ಇದ್ದಾರೆ. ಬೆಳಗಾವಿ ಉತ್ತರ, ದಕ್ಷಿಣ ಮತಕ್ಷೇತ್ರದಲ್ಲಿ ಬೃಹತ್ ರೋಡ್ ಶೋವನ್ನು ನಡೆಸಲಿದ್ದಾರೆ. ಸುಮಾರು 8 ಕಿಲೋಮೀಟರ್ ರೋಡ್ ಶೋ ಮುಗಿಸಿ ಶಿವಮೊಗ್ಗಕ್ಕೆ ತೆರಳಿ ಏರ್ಪೋರ್ಟ್ ಉದ್ಘಾಟನೆ ಮಾಡ್ತಾರೆ. ವಿಶೇಷ ಅಂದರೆ ಯಡಿಯೂರಪ್ಪ ಹುಟ್ಟುಹಬ್ಬದ ದಿನನೇ ಏರ್ಪೋರ್ಟ್ ಉದ್ಘಾಟನೆ ಆಗ್ತಾ ಇದೆ. ಮತ್ತೆ ಮಾರ್ಚ್ 11ಕ್ಕೆ ಮೋದಿ ಮದ್ದೂರಿಗೆ ಆಗಮಿಸಲಿದ್ದಾರೆ. ಮದ್ದೂರಿನ ಗೆಜ್ಜಲಗೆರೆ ಬಳಿ ನಡೆಯಲಿರುವಂಥ ಬೃಹತ್ ಸಮಾವೇಶದಲ್ಲಿ ಭಾಗವಹಿಸಲಿದ್ದಾರೆ. ಈಗಾಗಲೇ ಮಂಡ್ಯ ಸಮಾವೇಶಕ್ಕೆ ಸಿದ್ಧತೆ ನಡೀತಾ ಇದೆ. ನನ್ನ ಜೀವನದಲ್ಲಿ ಮರೆಯಲಾಗದ ಕ್ಷಣ, ನರೇಂದ್ರ ಮೋದಿ ಅವರು ಆಗಮಿಸಿ ವಿಮಾನ ನಿಲ್ದಾಣ ಲೋಕಾರ್ಪಣೆ ಮಾಡಲಿದ್ದಾರೆ ಅಂತ BSY ಹೇಳಿದ್ದಾರೆ. ಲಕ್ಷಾಂತರ ಜನರು ಈ ವಿಶೇಷ ಕ್ಷಣದಲ್ಲಿ ಭಾಗವಹಿಸಬೇಕು. ಇದು ಬೆಂಗಳೂರಿನ ನಂತರ ಅತಿದೊಡ್ಡ ವಿಮಾನ ನಿಲ್ದಾಣವಾಗಿದೆ. ಮೋದಿ ಅವರನ್ನ ಲೋಕಾರ್ಪಣೆ ಮಾಡಲಿಕ್ಕೆ ಕರೆದಿದ್ವಿ. ಅವರು ನನ್ನ ಹುಟ್ಟುಹಬ್ಬದ ದಿನದಂದೇ ಬರ್ತೇನೆ ಅಂತ ಹೇಳಿದ್ದು ನನಗೆ ಸಂತೋಷವನ್ನು ತಂದಿದೆ ಅಂತ ಹೇಳಿದ್ದಾರೆ. ಶಿವಮೊಗ್ಗದ ಬಹು ನಿರೀಕ್ಷಿತ ಏರ್ಪೋರ್ಟ್ನ ಉದ್ಘಾಟನೆ ಕ್ಷಣಗಣನೆ ಶುರುವಾಗಿದೆ. ಈಗ ಇದಕ್ಕೆ ಹೋರಾಟ ಮಾಡಿ ತಂದಂತಹ ಯಡಿಯೂರಪ್ಪನವರು ನಮ್ಮ ಜೊತೆಗಿದ್ದಾರೆ. ನನ್ನ ಜೀವನದಲ್ಲಿ ಮರೆಯಲಾಗದಂಥ ಒಂದು ಒಳ್ಳೆಯ ದಿವಸ ಅಂತ ಹೇಳಿದ್ರೆ ನಾಳೆ. ಯಾಕೆಂದರೆ ಸ್ವತಃ ನರೇಂದ್ರ ಮೋದಿಜಿಯವರೇನೆ ನನ್ನ ಜನ್ಮ ದಿವಸನೇ ಬರ್ತೇನೆ, ಏರ್ಪೋರ್ಟ್ ಉದ್ಘಾಟನೆ ಮಾಡ್ತೇನೆ ಅಂತ ಹೇಳಿದರು. ನರೇಂದ್ರ ಮೋದಿಜಿಯವರೇ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕಿಂತ ಸಂತೋಷ, ತೃಪ್ತಿ, ಸಮಾಧಾನ ಬೇರೊಂದಿಲ್ಲ. ಚುನಾವಣಾ ರಾಜಕೀಯದಿಂದ ಹಿಂದೆ ಉಳಿತೀರಿ ಅಂತ ಹೇಳಿದ್ರೆ ಈಗ ಅದರಿಂದ ಏನಾದ್ರು ಬಿಜೆಪಿಗೆ ಏನಾದ್ರು ಎಫೆಕ್ಟ್ ಆಗುತ್ತೆ? ಖಂಡಿತ ಆಗೋದಿಲ್ಲ. ನಾನು ಚುನಾವಣೆಗೆ ನಾನು ನಿಲ್ಲಲ್ಲ ಅಂತ ಹೇಳಿದ್ದೇನೆ ಅಷ್ಟೇ. ಆದರೆ ಪಕ್ಷವನ್ನು ಬಲಪಡಿಸೋಕ್ಕೆ, ಮತ್ತೊಮ್ಮೆ ಲೋಕಸಭೆಯಲ್ಲಿ ಹೆಚ್ಚು ಸೀಟ್ ಗೆದ್ದು ನರೇಂದ್ರ ಮೋದಿಯನ್ನು ಪ್ರಧಾನಿ ಮಾಡೋಕ್ಕೆ ಮತ್ತು ರಾಜ್ಯದಲ್ಲಿ BJPಯನ್ನು ಗೆಲ್ಲಿಸಿ ಬಹುಮತ ಪಡೆದು ಸರ್ಕಾರ ಮಾಡೋಕ್ಕೆ ಏನೆಲ್ಲ ಶ್ರಮ ಬೇಕು ಅದು ಆಗ್ತಾನೆ, ಅದರಲ್ಲಿ ಯಶಸ್ವಿ ಆಗ್ತಾನೆ ಅನ್ನೋದು 100ಕ್ಕೆ 100 ವಿಶ್ವಾಸ ನನಗೆ. ಇದಿಷ್ಟು ಏನು BSY ಅವರ ಮನದಾಳದ ಮಾತಾಗಿತ್ತು. ವಿನಯ್ ಪುರದಾಳ್, ನ್ಯೂಸ್ 18 ಕನ್ನಡ, ಶಿವಮೊಗ್ಗ. ಮಾಜಿ CM ಯಡಿಯೂರಪ್ಪನವರ ಹುಟ್ಟುಹಬ್ಬ ಹಿನ್ನೆಲೆಯಲ್ಲಿ ನಿನ್ನೆ ರಾತ್ರಿಯೇ ಶಿವಮೊಗ್ಗದಲ್ಲಿ ಸಂಭ್ರಮಾಚರಣೆ ನಡೆಯಿತು. BSY ನಿವಾಸದಲ್ಲಿ ಅಭಿಮಾನಿಗಳ ನೇತೃತ್ವದಲ್ಲಿ ಬೃಹತ್ ಕೇಕ್ ಅನ್ನು ಕತ್ತರಿಸಿದ್ರು. ಅಭಿಮಾನಿಗಳು BSYಗೆ ಹಾರವನ್ನು ಹಾಕಿ ಸನ್ಮಾನಿಸಿದ್ರು. ಇದೇ ವೇಳೆ ಪುತ್ರರಾದಂಥ BY ರಾಘವೇಂದ್ರ, BY ವಿಜೇಂದ್ರ, ಕೇಂದ್ರ ಸಚಿವರಾಗಿರುವಂಥ ಪ್ರಹ್ಲಾದ್ ಜೋಶಿ, ಗೃಹ ಮಂತ್ರಿ ಆರ್ಗ ಜ್ಞಾನೇಂದ್ರ ಕೂಡ ಇದ್ರು. ಹ್ಯಾಪಿ ಬರ್ತ್ಡೇ ಅಂತ ಪಟಾಕಿಯನ್ನು ಸಿಡಿಸಿ ಅಭಿಮಾನಿಗಳು ಸಂತಸಪಟ್ಟರು. ಮಂಡ್ಯ ಸಂಸದೆ ಸುಮಲತಾ ಬಿಜೆಪಿಗೆ ಸೇರ್ಪಡೆ ಆಗ್ತಾರಾ ಅನ್ನುವಂಥ ಪ್ರಶ್ನೆ ಇದೆ. ಮೋದಿ ಸಮ್ಮುಖದಲ್ಲೇ ಬಿಜೆಪಿ ಸೇರ್ಪಡೆಗೆ ಸಿದ್ಧತೆ ನಡೆದಿದೆ ಅಂತ ಸುಮಲತಾ ಆಪ್ತ ವಲಯದಿಂದ ನ್ಯೂಸ್ 18ಗೆ ಮಾಹಿತಿ ಸಿಕ್ಕಿದೆ. ಮಾರ್ಚ್ 11ರಂದು ಸುಮಲತಾ ಬಿಜೆಪಿ ಸೇರ್ಪಡೆ ಬಗ್ಗೆ ಚರ್ಚೆ ನಡೆದಿದೆಯಂತೆ. ಮದ್ದೂರಿನಲ್ಲಿ ಬಿಜೆಪಿ ಸಮಾವೇಶ ನಡೆಯಲಿದ್ದು ಸರ್ಕಾರದ ವತಿಯಿಂದ ಸಮಾವೇಶ ಆಯೋಜನೆಯಾದರೆ ಸುಮಲತಾ ಪಕ್ಷ ಸೇರ್ಪಡೆಗೆ ತೊಡಕಾಗುತ್ತೆ. ಆದ್ದರಿಂದ ಸುಮಲತಾಗಾಗಿ ಪಕ್ಷದ ವತಿಯಿಂದ ಸಮಾವೇಶ ನಡೆಸುವಂಥ ಸಾಧ್ಯತೆ ಇದೆ. ಕಾಂಗ್ರೆಸ್ನಲ್ಲಿ ರಾಷ್ಟ್ರೀಯ ನಾಯಕರೇ ಇಲ್ಲ. ರಾಜ್ಯದಲ್ಲಿ DK ಶಿವಕುಮಾರ್, ಸಿದ್ದರಾಮಯ್ಯ ಬಿಟ್ಟು ಬೇರೆಯವರಿಲ್ಲ. ಆದರೆ ನಮ್ಮ ಬಳಿ ನರೇಂದ್ರ ಮೋದಿ ಅಂತ ವಿಶ್ವ ನಾಯಕರಿದ್ದಾರೆ. ಹೀಗಾಗಿ ನಾವು ಅವರನ್ನು ಕರೆಸುತ್ತೇವೆ ಅಂತ ಮಾಜಿ DCM ಲಕ್ಷ್ಮಣ ಸವದಿ ಹೇಳಿದ್ದಾರೆ. ಯಲಬುರ್ಗದಲ್ಲಿ ಮಾತನಾಡಿದಂಥ ಅವರು ಅಥಣಿಯಲ್ಲಿ ಬಿಜೆಪಿ ಶಾಸಕರಿದ್ದಾರೆ. ಆದ್ದರಿಂದ ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ಳಲಿದೆ ಅಂತ ಹೇಳಿದರು. ಅವರಿಗೆ ರಾಷ್ಟ್ರೀಯ ನಾಯಕರ ಮುಖಗಳಿಲ್ಲ.
ಒಂದು ದುರ್ದೈವದ ಸಂಗತಿ ಏನಂತಂದರೆ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಬಿಟ್ಟರೆ ಆ ಕಾಂಗ್ರೆಸ್ ಪಕ್ಷದಲ್ಲಿ ಇನ್ನೊಬ್ಬ ನಾಯಕ ಕಾಣ್ತಾ ಇಲ್ಲ. ಅದರ ಜೊತೆಗೆ ರಾಷ್ಟ್ರೀಯ ನಾಯಕರ ಜನಪ್ರಿಯತೆ ಜನರನ್ನು ಆಕರ್ಷಣೆ ಮಾಡ್ತಕ್ಕಂಥ ನಾಯಕರು ಕಾಂಗ್ರೆಸ್ ಪಕ್ಷದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಯಾರೂ ಇಲ್ಲ. ನಮಗೆ ಬರೀ ಭಾರತಕ್ಕಲ್ಲ ವಿಶ್ವದ ಗುರು ಆಗ್ತಕ್ಕಂಥ ಸ್ಥಾನದಲ್ಲಿರ್ತಕ್ಕಂಥ ನರೇಂದ್ರ ಮೋದಿ ಅವರನ್ನು ನಮ್ಮ ಪಕ್ಷದ ಹಿರಿಯರು ಮತ್ತು ನಮ್ಮ ಪಕ್ಷದ ಮುಖಂಡರು ಪ್ರಧಾನಮಂತ್ರಿಗಳು ನಾವು ರಾಜ್ಯದಲ್ಲಿ ಕರೆಸ್ತೀವಿ. ನಮಗೆ ಹೆಮ್ಮೆ ಇದೆ. ಅವ್ರ ಮುಖಾಂತರ ನಾವು ಪ್ರಚಾರವನ್ನು ಮಾಡ್ತೀವಿ. ಪಕ್ಷದ ನಾಯಕರು ಅಲ್ಲಿ ಯಾರು ಸ್ಪರ್ಧೆ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾರೋ ಅವ್ರ ತೀರ್ಮಾನಕ್ಕೆ ನಾವು ಬದ್ಧರಾಗಿರ್ತೀವಿ. ನೋಡಿ, ಅವರಿಗೆ ಉಡುಪಿ ಜಿಲ್ಲೆಯಲ್ಲಿ ಇವತ್ತು ಬಿಜೆಪಿ ಯುವ ಮೋರ್ಚಾ ಸಮಾವೇಶ ನಡೆಯಲಿದೆ. ಯುವ ಮೋರ್ಚಾ ರಾಷ್ಟ್ರೀಯ ಅಧ್ಯಕ್ಷ ತೇಜಸ್ವಿ ಸೂರ್ಯ ಹಾಗೂ ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ಅಣ್ಣಾಮಲೈ ನೇತೃತ್ವದಲ್ಲಿ ಸಮಾವೇಶ ನಡೆಯಲಿದೆ. ಇಬ್ಬರು ನಾಯಕರು ಉಡುಪಿ ಜಿಲ್ಲೆಯ 5 ವಿಧಾನಸಭಾ ಕ್ಷೇತ್ರದಾದ್ಯಂತ ಸಂಚರಿಸಲಿರುವಂತಹ 5 ಪ್ರಗತಿ ರಥಗಳಿಗೆ ಚಾಲನೆಯನ್ನ ಕೊಟ್ಟಿದ್ದಾರೆ. ಮಧ್ಯಾಹ್ನ 3 ಗಂಟೆಗೆ ಕಾರ್ಕಳದಲ್ಲಿ ನಡೆಯುವಂಥ ಬೃಹತ್ ಬೈಕ್ ಜಾಥಾದಲ್ಲಿ ಭಾಗವಹಿಸಿ ಸಂಜೆ 4 ಗಂಟೆಗೆ ಕಾರ್ಕಳದ ಅಜಯ್ ಕಾರಿನಲ್ಲಿ ನಡೆಯುವಂಥ ಉಡುಪಿ ಜಿಲ್ಲಾ ಮಟ್ಟದ ಯುವ ಮೋರ್ಚಾ ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ. ವಿಜಯಪುರದಲ್ಲಿ ಬಿವೈ ವಿಜೇಂದ್ರ ಮುರುಗೇಶ್ ನಿರಾಣಿ ವಿರುದ್ಧ ಯತ್ನಾಳ್ ಗುಡುಗಿದ್ದಾರೆ. ನನ್ನ ಕೆಡವಲಿಕ್ಕೆ ವಿಜಯಪುರಕ್ಕೆ ರೊಕ್ಕ ಬಂದಿದೆ ಅಂತ ಸ್ವಪಕ್ಷದ ನಾಯಕರ ವಿರುದ್ಧವೇ ಯತ್ನಾಳ್ ಗರಂ ಆಗಿದ್ದಾರೆ. ಬಸನಗೌಡರನ್ನ ಕೆಡುವೋಕೆ 50 ಕೋಟಿ ಖರ್ಚು ಮಾಡ್ತಾರಂತೆ. ನನ್ನ ಸೋಲಿಸೋಕೆ ಪಕ್ಕದ ಜಿಲ್ಲೆಯವ ಬರ್ತಿದ್ದಾನೆ, ಜೊತೆಗೆ ಬೆಂಗಳೂರಲ್ಲಿ ಕುಳಿತವ ಒಬ್ಬ ರೆಡಿ ಆಗಿದ್ದಾನೆ ಅಂತ ಯತ್ನಾಳ್ ಹೇಳಿದ್ದಾರೆ. ಈ ಬಗ್ಗೆ ನಗರದಲ್ಲಿ ನಡೆದಂಥ ಶಿವಾಜಿ ಮಹಾರಾಜರ ಜನ್ಮದಿನ ಕಾರ್ಯಕ್ರಮದಲ್ಲಿ ಮಾತನಾಡಿ, ಬರಲಿ 50 ಕೋಟಿ, ಎಲ್ರಿಗೂ ಡಾಬಾಗಳಲ್ಲಿ ಫುಲ್ ಊಟ ಮಾಡಿ, ಹೊಸ ಬಟ್ಟೆ ತಗೊಳ್ಳಿ, 15 ದಿನ ಮಜಾ ಮಾಡಿ, ವೋಟ್ ಮಾತ್ರ ನನಗೆ ಹಾಕಿ ಅಂತ ಯತ್ನಾಳ್ ಹೇಳಿದ್ದಾರೆ. ರೊಕ್ಕ ಬಾಳ ಬರೋದು ಬಿಜಾಪುರಕ್ಕೆ ನಾನು ಕೆಡವಲಾಕ ಕೊತ್ತಾನ ಮಗ ಒಬ್ಬ ಅಲ್ಲೊಬ್ಬ ಬೆಂಗಳೂರಿನಾಗ ಒಬ್ಬ, ಇಲ್ಲಿ ಮಕ್ಕಳೊಬ್ಬ ಜಿಲ್ಲಾದಾಗ ಒಬ್ಬ ಕೊತ್ತಾನ. ಬಸನಗೌಡನ ಕೆಡವಲಾಕ 50 ಕೋಟಿ ಹೋಗಲಿ ಅಂತ ಬರಲಿ 50 ಕೋಟಿ. ಎಲ್ಲರೂ ಫುಲ್ ಡಾಬಾದಾಗ ಊಟ ಮಾಡಿ, ಚಲೋ ಅರಿವಿ ತಗೊಳ್ರಿ, ಏನು ಮಜಾ ಮಾಡೋದು 15 ದಿವಸ ಮಾಡಿ, ಓಟ್ ನನಗೆ ಹಾಕಿ. ಬರೋದು ರೊಕ್ಕ ಬಾಳ ಬರೋದು ಬಿಜಾಪುರಕ್ಕೆ ನಾನು ಕೆಡವಲಾಕ ಕೊಡ್ತಾನೆ. ಬಿಜೆಪಿ ಶಾಸಕ ಎಸ್ಆರ್ ವಿಶ್ವನಾಥ್ ಆಯೋಜನೆ ಮಾಡಿದಂಥ ಕಾರ್ಯಕ್ರಮದಲ್ಲಿ ರೌಡಿಗಳು ಭಾಗಿಯಾಗಿದ್ದಾರೆ. ಬೆಂಗಳೂರು ಉತ್ತರ ತಾಲೂಕಿನ ಹುಸ್ಕೂರಿನಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ಬೆತ್ತನಗೆರೆ ಮಂಜ ಹಾಗೂ ಹುಸ್ಕೂರು ಶಿವ ವಿಶ್ವನಾಥ್ ಬೆನ್ನಿಗೆ ನಿಂತಿದ್ರು. ಬೆಮಲ್ ಕೃಷ್ಣಪ್ಪ ಕೊಲೆ ಪ್ರಕರಣದಲ್ಲಿ ಬೆತ್ತನಗೆರೆ ಮಂಜ ಆರೋಪಿಯಾಗಿದ್ದಾನೆ. ಹುಸ್ಕೂರು ಶಿವ ಮಾದನಾಯಕನಹಳ್ಳಿ ಠಾಣಾ ವ್ಯಾಪ್ತಿಯ ರೌಡಿ ಶೀಟರ್ ಆಗಿದ್ದಾನೆ. ಇನ್ನು ರೌಡಿಗಳೊಂದಿಗೆ ಗುರುತಿಸಿಕೊಂಡಿದ್ದಂಥದ್ದಷ್ಟೇ ಅಲ್ಲ, ಪ್ರಚೋದನಾಕಾರಿ ಭಾಷಣವೂ ಕೂಡ ಮಾಡಿದ್ರು. ನನ್ನ ಬಳಿ ಪಿಟ್ಬುಲ್ ನಾಯಿಗಳಿವೆ, ಬಿಟ್ರೆ ಸೀಳಿ ಹಾಕ್ತವೆ ಅಂತ ಬಿಜೆಪಿ ಶಾಸಕ ವಿಶ್ವನಾಥ್ ಮಾತನಾಡಿದ್ದಾರೆ. ಎಲ್ಲ ಕೂಡ ಪಿಟ್ಬುಲ್ ನಾಯಿ ನೋಡಿದ್ದೀರಾ? ಪಿಟ್ಬುಲ್ ಹಿಡ್ಕೊಂಡು ಹೋದ್ರೆ ಇವಾಗ ಕನಸಾಗ್ರೂ ಬಿಡೋದಿಲ್ಲ, ಹಿಡ್ಕೊಂಡ್ಬಿಡ್ತದೆ ಹೆಚ್ಕೊಂಡು. ಆ ಥರ ಪಿಟ್ಬುಲ್ಗೆ ಟ್ರ್ಯಾಕ್ ಆಗಿರುವಂಥದ್ದು. ಅದನ್ನ ಬೆಲ್ಟ್ ಬಿಟ್ಟಿಲ್ಲ ಅಷ್ಟೇ, ಬೆಲ್ಟಾಗಿ ಕಟ್ಟಾಕೊಂಡಿದ್ದೀವಿ ನಮ್ಮ ಜಾಕೆಟ್ ಹತ್ರ. ಒಂದ್ಸರಿ ಬೆಲ್ಟ್ ಬಿಟ್ಟ ಮೇಲೆ ಅಂತಂದ್ರೆ ಕಟ್ಕೊಂಡಾಗ ಅವ್ರ ಕೈಲಾಗಲ್ಲ. ಬಟ್ ಅದು ಆಗಬಾರ್ದು ಒಂದು ತಕ್ಷಣ. ನಾನು ಇವತ್ತು ಎಲ್ಲ ಊರು ಬಂದಾಗ ಯಾರ ಬಗ್ಗೆ ನಾನು ಟೀಕೆ ಮಾಡಿಲ್ಲ. ನಾನು ಮಾಡಿರೋದೇ ಕೆಲಸಗಳು ಮೋದಿಯವರು ಇದ್ರ ಬಗ್ಗೆ ಹೇಳ್ತೀನಿ ಹೊರತು ನಾನು ಯಾವ ಪಕ್ಷದ ಯಾವ ಬಗ್ಗೆ ಟೀಕೆ ಮಾಡಕ್ಕೆ ಹೋಗ್ತಾ ಇಲ್ಲ. ಅದರಿಂದ ನಮಗೆ ಪ್ರಯೋಜನ ಆಗೋದಿಲ್ಲ. ಆದರೆ ಅವರು ಬಹಳ ಕೇವಲ ಮಾತಾಡುವಂಥದ್ದು. ನಿನ್ನೆ ನಮ್ಮ ಹೆಸರುಗಟ್ಟಬಾದ ಕಾರ್ಯಕರ್ತರು ನಾವು ಬಿಡೋದಿಲ್ಲ ಅವ್ರ ಅಂತೇಳಿದ್ರು. ತಪ್ಪು ಮಾಡಕ್ಕೆ ಹೋಗ್ಬಿಟ್ಟೆ ಸುಮ್ಮನೆ ಇಟ್ಬಿಡು, ಮಾತಾಡ್ಕೊಂಡು ಏನು ಮಾತಾಡ್ಕೊಂಡು ಅಂತ ಹೇಳಿ ನಾವು ಅಷ್ಟೇ. ಯಾರಾದರೂ ಅಕಸ್ಮಾತ್ ನಮ್ಮ ವೈಯಕ್ತಿಕ ನಮ್ಮ ಬಗ್ಗೆ ಮಾತಾಡ್ತಾರೆ, ನಮ್ಮ ಲೀಡರ್ ಬಗ್ಗೆ ಮಾತಾಡ್ತಾರೆ, ಬೇರೆ ಬೇರೆ ಹೋಗ್ಬಾರ್ದು. ಇದು ಟೈಮ್ ಅಲ್ಲ. ಎಲೆಕ್ಷನ್ ಟೈಮ್ ಪರ್ಪಸ್ ಆಗೇನೆ ಕ್ರಿಯೇಟ್ ಮಾಡಕ್ಕೆ ನೋಡ್ತಾರೆ. ನಮ್ಮ ಮಾಡಕ್ಕೆ ಅವ್ರು ಶಾಂತವಾಗಿ, ಈಗ ದಾಸಪುರ ಹೋಬಳಿ ಅಂದರೆ ಅತ್ಯಂತ ಶಾಂತವಾಗಿರ್ತಕ್ಕಂಥ ಹೋಬಳಿ ಆಗಿದೆ. ಇವತ್ತೇನಂದ್ರೆ ಅಭಿವೃದ್ಧಿನೇ ಬೋಲು ಮಾತ್ರ. ಕೇಂದ್ರ ಮಂತ್ರಿ ಪ್ರಹ್ಲಾದ್ ಜೋಶಿ ವಿರುದ್ಧ ಮಾಜಿ ಸಿಎಂ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಮಾತನಾಡಿದಂಥ ಅವರು, ಜೋಶಿ ಸಹೋದರನೇ ಅವರ ವಿರುದ್ಧ ನಿಂತಿದ್ದಾನೆ, ಅವರ ಅನ್ಯಾಯದ ವಿರುದ್ಧ ದಾಖಲೆ ನೀಡುತ್ತೇನೆ ಅಂತ ನನಗೆ ಕರೆಯನ್ನ ಮಾಡುತ್ತಾನೆ. ಮೊದಲು ಅವರ ಕುಟುಂಬದ ಸಮಸ್ಯೆ ಬಗೆಹರಿಸಿಕೊಳ್ಳಿ. ನಮ್ಮ ಕುಟುಂಬ ರಾಜ್ಯದ ಜನರ ಸಮಸ್ಯೆಗೆ ಸ್ಪಂದಿಸಲಿಕ್ಕೆ ಹೋರಾಟ ಮಾಡ್ತಾ ಇದೆ. ಇದು ಕುಟುಂಬ ಕಲಹ ಅಲ್ಲ ಅಂತ ಎಚ್ಡಿಕೆ ಹೇಳಿದರು.
ಇನ್ನು HDK ನೇತೃತ್ವದಲ್ಲಿ ಪಂಚರತ್ನ ಯಾತ್ರೆ ನಡೆದಿದೆ. ಬಾಳೆಹೊನ್ನೂರು ಪಟ್ಟಣದಲ್ಲಿ ಕಾರ್ಯಕರ್ತರು ಬಾಳೆಹಣ್ಣಿನ ಹಾರವನ್ನು ಹಾಕಿ ಭರ್ಜರಿಯಾಗಿ ಸ್ವಾಗತವನ್ನು ಮಾಡಿದರು. ಇವ್ರು ನಾನು ಕೇಳಿಕ್ಕೆ ಬೈತೀನಿ, ಪ್ರಹ್ಲಾದ್ ಜೋಶಿನ. ಇವ್ರ ಕುಟುಂಬದಲ್ಲಿ ಅಣ್ಣ ತಮ್ಮಂದ್ರೆ ಎಷ್ಟು ಜನ ಇದ್ದಾರೆ? ಎಷ್ಟು ಜನ ಇದ್ದಾರೆ ಹೇಳಿ? ಇವರು ತಮ್ಮನೊಬ್ಬನ ಸರಿಯಾಗಿ ನೆಟ್ಗಿಟ್ಕೊಳ್ಳೋಕ್ಕಾಗಿಲ್ಲ. ಮೊದಲು ಇವ್ರ ತಮ್ಮನ ನೆಟ್ಗಿಟ್ಕೊಳ್ಳೋಕೆ ಹೇಳಿ, ಅವರವರಲ್ಲೇ ಹೊಡೆದಾಟ. ಆ ಮನುಷ್ಯ ಅವ್ರ ತಮ್ಮ, ಅವರ ಸಹೋದರ, ಅವ್ರ ಮೇಲೆ ಇರ್ತಕ್ಕಂಥ ದಾಖಲೆಗಳು ತಂದು ಕೊಡ್ತೀವಿ ಅಂತ ದಿನ ಫೋನ್ ಹೊಡಿತಾರೆ ನಮಗೆ. ನೆಟ್ಗೆ ಅವ್ರ ಕುಟುಂಬ ನೆಟ್ಗಿಟ್ಕೊಳ್ಳೋದೇ ಇರೋರು ನನಗೆ ಬುದ್ಧಿ ಹೇಳ್ತಾರೆ. ನಮ್ಮ ಕುಟುಂಬದಲ್ಲಿ ಚುನಾವಣೆ ಬಂದಾಗ ಪಕ್ಷದ ಸಂಘಟನೆ, ಜನತೆಯ ಒಂದು ಸೇವೆ ಮಾಡ್ತಕ್ಕಂಥದ್ದಕ್ಕೆ ಎಲ್ಲರಲ್ಲೂ ಒಂದು ರೀತಿಯ ಆ ಉತ್ಸಾಹ ಇದೆಯಲ್ಲ, ಅದರಿಂದ ಇವೆಲ್ಲ ಬೆಳವಣಿಗೆ ಇದೆ.